ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗುವಂತಹ ಕೆಲವೊಂದು ಕಿಚನ್ ಟಿಪ್ನ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ಟಿಪ್ನಿಂದ ನಿಮ್ಮ ಕಿಚನ್ನಲ್ಲಿ ನಿಮ್ಮ ಕೆಲಸ ತುಂಬಾ ಈಸಿ ಆಗುತ್ತೆ. ಹಾಗಾಗಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಹಾಗೆ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅನ್ನೋದನ್ನು ಕೂಡ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಗ್ರೇಟರ್ನಿಂದ ಸೌತೆಕಾಯಿ, ಕ್ಯಾರೆಟ್, ಕೊಬ್ಬರಿ ಈ ರೀತಿ ಅನೇಕ ಪದಾರ್ಥಗಳನ್ನು ತುರಿತಾ ಇರ್ತೀವಲ್ವಾ. ಕೆಲವು ದಿವಸಕ್ಕೆ ಅದು ಮಂಡಾಗಿಬಿಡುತ್ತೆ. ನಾವು ತುರಿತಾ ಇದ್ರೂ ಕೂಡ ಕೆಲವೊಂದು ಸಲ ಜಾರಿ ಹೋಗುತ್ತೆ, ಆದರೆ ಬೇಗ ಅಂತೂ ಕೆಲಸ ಆಗೋದಿಲ್ಲ. ಅಂಥ ಟೈಮ್ನಲ್ಲಿ ಗ್ರೇಟರ್ನ ಶಾರ್ಪ್ ಮಾಡಲಿಕ್ಕೆ ಈ ರೀತಿ ಒಂದು ಕಲ್ಲನ್ನ ತಗೊಂಡು ಕೆಳಗಡೆಯಿಂದ ಮೇಲ್ಗಡೆಗೆ ರಬ್ ಮಾಡ್ಕೊಳ್ಳಿ. ನೀವು ಈ ರೀತಿ ಕುಟ್ಟೋ ಕಲ್ಲಿಲ್ಲ ಅಂದರೆ ಒಂದು ಹೊರಗಡೆ ಯಾವುದಾದ್ರೂ ಕಲ್ಲು ಬೇಕಾದರೂ ತೊಗೊಂಡ್ಬಿಟ್ಟು ಈ ರೀತಿ ರಬ್ ಮಾಡ್ಕೋಬೋದು. ಈ ರೀತಿ ಕೆಳಗಡೆಯಿಂದ ಮೇಲ್ಗಡೆಗೆ ಸ್ವಲ್ಪ ಹೊತ್ತು ರಬ್ ಮಾಡೋದ್ರಿಂದ ಈ ಹೋಲ್ಸ್ ಎಲ್ಲ ಚೆನ್ನಾಗಿ ಶಾರ್ಪ್ ಆಗುತ್ತೆ. ಆ ನಂತರ ನೀವು ಯಾವುದೇ ರೀತಿಯಾದಂತಹ ತರಕಾರಿಗಳನ್ನ ತುಂಬ ಫಾಸ್ಟಾಗಿ ಗ್ರೇಟ್ ಮಾಡ್ಕೊಳ್ಬಹುದು. ಆವಾಗ ನಮ್ಮ ಕೆಲಸ ಅಂತೂ ತುಂಬಾ ಸ್ಪೀಡ್ ಆಗುತ್ತಲ್ವಾ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಸಾಧಾರಣವಾಗಿ ಮನೆಗಳಲ್ಲಿ ಈ ರೀತಿ ಕಾಫಿ ಮಗ್ಗಳಿರುತ್ತೆ. ಅದು ಕೆಲವೊಂದು ಸಲ ಕೈ ಜಾರ್ಬಿಟ್ಟು ಹೊಡೆದ್ಬಿಡತ್ತೆ. ಸ್ವಲ್ಪ ಹೊಡೆದೋದ್ರೂ ಅದನ್ನು ಬಳಸಲಿಕ್ಕೂ ಇಷ್ಟ ಆಗೋದಿಲ್ಲ, ಹಾಗಂತ ಹೇಳಿ ಬಿಸಾಡೋಕ್ಕೂ ಇಷ್ಟ ಆಗಲ್ಲ ಅಲ್ವಾ. ಈ ರೀತಿ ಕಾಫಿ ಮಗ್ಗಳನ್ನು ಮತ್ತೆ ರೀಯೂಸ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನೀಗ ತಿಳಿಸ್ತೀನಿ. ಸೊ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾವು ದಿನಾಲೂ ಯೂಸ್ ಮಾಡುವಂತಹ ಕತ್ರಿಗಳಾಗಿರ್ಬೋದು ಅಥವಾ ಕಿಚನಲ್ಲಿ ನೈಫ್ಗಳನ್ನು, ಸ್ಪೂನ್ಸ್ಗಳನ್ನು ಏನು ಬೇಕಾದರೂ ಹಾಕಿಟ್ಕೋಬೋದು. ಇದರಿಂದ ನಮಗೆ ಸ್ಪೇಸ್ ಸೇವ್ ಆಗುತ್ತೆ, ಹಾಗೆ ಮಗ್ಗು ಕೂಡ ಬೀಸಾಕೋ ಅವಶ್ಯಕತೆ ಇರೋದಿಲ್ಲ. ಈ ಹೊಡೆದಿರುವಂತಹ ಮಗ್ನಿಂದ ನಾನು ನಿಮಗೆ ಇನ್ನೊಂದು ಟಿಪ್ನ ಹೇಳ್ತೀನಿ ನೋಡಿ. ನಾವು ಸಾಧಾರಣವಾಗಿ ದಿನಾಲೂ ತರಕಾರಿ, ಸೊಪ್ಪು ಕಟ್ ಮಾಡಲಿಕ್ಕೆ ಚಾಕುನ ಬಳಸ್ತೀವಿ. ಅದು ಕೆಲವು ದಿವಸಕ್ಕೆ ಮಂಡಾಗಿಬಿಡುತ್ತೆ. ಇದನ್ನು ಮತ್ತೆ ಹೇಗೆ ಶಾರ್ಪ್ ಮಾಡ್ಕೋಬೇಕು ಅಂದರೆ, ಕಾಫಿ ಮಗ್ ಹಿಂಭಾಗದಲ್ಲಿ ಚಾಕುನ ನೀವು ಯಾವ ಕಡೆ ಆದರೆ ಶಾರ್ಪ್ ಮಾಡ್ಕೋಬೇಕು ಅಂತ ಇದ್ದೀರಾ ಅದನ್ನು ಈ ರೀತಿಯಾಗಿ ಮೇಲಿಂದ ಕೆಳಗೆ ಮಾಡ್ಕೋಬೇಕು. ಸೊ ಈ ರೀತಿ ಎರಡು ಸೈಡ್ನು ಮಾಡ್ಕೊಳ್ಳೋದ್ರಿಂದ ಚಾಕು ತುಂಬ ಬೇಗನೆ ಶಾರ್ಪ್ ಆಗುತ್ತೆ. ಹಾಗೆ ನಿಮಗೆ ಅಡುಗೆ ಮನೆಯಲ್ಲಿ ಕೆಲಸ ಕೂಡ ತುಂಬ ಸ್ಪೀಡಾಗಿ ಆಗುತ್ತೆ. ಹೇಗನ್ನಿಸ್ತು ಈ ಟಿಪ್ ನಿಮಗೆ? ಈಗ ಮೂರನೇ ಟಿಪ್ ಏನು ಅಂತ ನೋಡೋಣ. ಕೆಲವೊಂದು ಸೀಸನ್ನಲ್ಲಿ ಉಪ್ಪು ಈ ರೀತಿ ನೀರಾಗಿ ಆಗಿಬಿಡುತ್ತೆ. ಈಗ ಮಳೆಗಾಲ ಬಂತು ಅಂದ್ಕೊಳ್ಳಿ, ಚಳಿಗಾಲ ಬಂತು ಅಂದರೆ ಉಪ್ಪು ತುಂಬ ನೀರಾಗುತ್ತೆ, ಅದನ್ನು ಬಳಸಲಿಕ್ಕೂ ಇಷ್ಟ ಆಗೋದಿಲ್ಲ. ಸೊ ಉಪ್ಪು ಯಾವಾಗಲೂ ಪುಡಿ ಪುಡಿ ಆಗಿರಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡಿ. ಒಂದು ಕಡಾಯಿಗೆ ನೀವು ತಂದಿರುವಂತಹ ಉಪ್ಪನ್ನು ಹಾಕಿ ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಜಸ್ಟ್ ಅದು ನಮಗೆ ಬಿಸಿ ಆದರೆ ಸಾಕು, ಅದಕ್ಕಿಂತ ಜಾಸ್ತಿ ಹುರ್ಕೊಳ್ಳೋ ಅಗತ್ಯ ಇರೋದಿಲ್ಲ. ನೋಡ್ತಾ ಇರ್ಬೋದು ಹೇಗೆ ಚೇಂಜ್ ಆಯಿತು ಅಂತ, ಪುಡಿಯಾಗಿ ಆಗಿದೆ ಅಲ್ವಾ. ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಸೊ ಈ ಟಿಪ್ ತುಂಬ ಹೆಲ್ಪ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಈಗ 4ನೇ ಟಿಪ್ ಏನು ಅಂತ ನೋಡೋಣ. ಹುಣಸೆ ಹಣ್ಣನ್ನು ನಾವು ಎಷ್ಟೇ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೆಲವು ದಿವಸಗಳಾದ್ಮೇಲೆ ಆ ಡಬ್ಬಿನ ಓಪನ್ ಮಾಡಿದಾಗ ಆ ಡಬ್ಬಿಯಿಂದ ರೆಕ್ಕೆ ಹುಳುಗಳು ಬರೋದನ್ನ ನೋಡೇ ಇರ್ತೀರಲ್ವಾ. ಹುಣಸೆ ಹಣ್ಣು ಒಳಗಡೆ ಪುಡಿಯಾಗಿ ಆಗ್ತಾ ಇರುತ್ತೆ. ಆ ರೀತಿ ಆಗದೆ ಹುಣಸೆ ಹಣ್ಣು ಯಾವಾಗೂ ಫ್ರೆಶ್ ಆಗಿರಬೇಕು ಅಂದರೆ, ಹುಣಸೆ ಹಣ್ಣು ಯಾವ ಡಬ್ಬಿಗಾದರೆ ಹಾಕ್ತಿರೋ ಆ ಡಬ್ಬಿಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿ, ಅಂದರೆ ಕ್ರಿಸ್ಟಲ್ ಸಾಲ್ಟ್ ಅಂತ ಹೇಳಿ ಕರಿತೀವಿ, ಅದ್ರ ಮೇಲೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಅದ್ರ ಮೇಲೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕಿ, ಮತ್ತೆ ಹುಣಸೆ ಹಣ್ಣನ್ನು ಹಾಕಿ, ಈ ರೀತಿ ಮಧ್ಯ ಮಧ್ಯ ಕಲ್ಲುಪ್ಪನ್ನು ಹಾಕಿ ಹುಣಸೆ ಹಣ್ಣನ್ನು ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿವಸದವರೆಗೂ ಹುಣಸೆ ಹಣ್ಣು ತುಂಬ ಫ್ರೆಶ್ ಆಗಿರುತ್ತೆ. ಸೊ ಈ ಟಿಪ್ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಪ್ರತಿ ದಿವಸ ನಾವು ಅಡುಗೆ ಮಾಡಲಿಕ್ಕೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಲೇಬೇಕು ಅಲ್ವಾ. ತುಂಬ ಜನರಿಗೆ ಅದು ತುಂಬಾ ಕಷ್ಟ ಆಗುತ್ತೆ, ಏಕೆಂದರೆ ಕೈಯೆಲ್ಲ ಉರಿ ಆಗುತ್ತೆ. ಅದನ್ನು ಸ್ವಲ್ಪ ಮುಖಕ್ಕೆ ಟಚ್ ಮಾಡಿಕೊಂಡ್ರೆ ಮುಖ ಎಲ್ಲ ಉರಿ ಬಂದುಬಿಡುತ್ತೆ. ಆದರೆ ನಿಮಗೆ ಈ ಟಿಪ್ ಹೆಲ್ಪ್ ಆಗ್ಬೋದು ಅಂದ್ಕೊಳ್ತೀನಿ. ಸೊ ನಾರ್ಮಲಾಗಿ ನಾವು ಹಸಿಮೆಣಸಿನ್ಕಾಯಿ ಕಟ್ ಮಾಡೋದು ಕೈಗೆ ಟಚ್ ಆಗಬಾರ್ದು ಅಂದರೆ, ಸೊ ಈ ರೀತಿ ಹಸಿಮೆಣಸಿನ್ಕಾಯಿನ ನಾವು ಕತ್ತರಿಯಿಂದ ಕಟ್ ಮಾಡ್ಕೋಬಹುದು. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೂ ಕಟ್ ಮಾಡ್ಬೋದು ಈಸಿಯಾಗಿ ಅಲ್ವಾ. ಅದೇ ರೀತಿ ನೀವು ಜಾಸ್ತಿ ಹಸಿಮೆಣಸಿನ್ಕಾಯಿನ ಬೇಗ ಕಟ್ ಮಾಡಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡಿ. ಸೊ ನಾರ್ಮಲಾಗಿ ಮನೇಲಿ ಫೋರ್ಕ್ ಇರುತ್ತಲ್ವ, ಆ ಫೋರ್ಕಿಗೆ ಹಸಿಮೆಣಸಿನ್ಕಾಯಿನ ತೊಟ್ಟನ್ನ ತೆಗೆದುಬಿಟ್ಟು ಈ ರೀತಿ ಅದಕ್ಕೆ ಚುಚ್ಚಬೇಕು. ಆ ನಂತರ ನೋಡಿ ಈ ರೀತಿ ಇಟ್ಕೊಂಡು ಕಟ್ ಮಾಡೋದ್ರಿಂದ ಇದು ಸ್ಪೀಡಾಗೂ ಆಗುತ್ತೆ. ಎಷ್ಟು ಹಸಿಮೆಣಸಿನ್ಕಾಯಿ ಬೇಕಾದರೂ ಈಸಿಯಾಗಿ ಕಟ್ ಮಾಡ್ಬೋದು. ಈ ಟಿಪ್ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ ಫ್ರೆಂಡ್ಸ್? ಇನ್ನು ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ಈ ರೀತಿ
ಮರದ ಸೌಟ್ಗಳನ್ನು ಬಳಸ್ತಾ ಇರ್ತೀವಿ. ಏಕೆಂದರೆ ಈಗ ನಾನ್ ಸ್ಟಿಕ್ ಪ್ಯಾನ್ ಆಗಿರ್ಬೋದು, ತವಾ ಆಗಿರ್ಬೋದು, ಈ ರೀತಿ ಸೌಟ್ಗಳನ್ನು ಬಳಸಲೇಬೇಕು. ಇಲ್ಲ ಅಂದರೆ ಅದರಲ್ಲಿರುವಂತಹ ಕೋಟಿಂಗ್ ಹೋಗ್ಬಿಡತ್ತೆ. ಸೊ ಇವುಗಳನ್ನು ಬಳಸ್ಕೊಂಡು ವಾಶ್ ಮಾಡಿಕೊಂಡು ಎತ್ತಿಡ್ತೀವಿ. ಆದರೆ ನಾವು ಇದನ್ನು ವಾಶ್ ಮಾಡಿ ಅದನ್ನು ಒರೆಸಿಟ್ರೂ ಕೂಡ ಅದರಲ್ಲಿ ತೇವಾಂಶ ಇರುತ್ತೆ, ಹಾಗೆ ಎಣ್ಣೆ ಕೂಡ ಇರುತ್ತೆ. ಬಟ್ ನೋಡಿದ್ರೆ ಅಂತೂ ಏನೂ ಕಾಣೋದಿಲ್ಲ. ಸೊ ಇದರಿಂದಾಗಿ ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಈ ಸೌಟ್ಗಳಿಂದ ಎಣ್ಣೆ ಮತ್ತು ತೇವಾಂಶವನ್ನು ಹೇಗೆ ತೆಗಿಬೇಕು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಈ ಮರದ ಸೌಟ್ಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸಿಟ್ಕೋಬೇಕು. ಆನಂತರ ಸ್ಟವ್ನ ಆನ್ ಮಾಡಿಕೊಂಡು ಇದನ್ನು ಸ್ವಲ್ಪ ಈ ರೀತಿ ಬಿಸಿ ಮಾಡಬೇಕು. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ದೂರದ ಶಾಖಕ್ಕೆ ಇಟ್ಕೊಂಡು ಈ ಥರ ಬಿಸಿ ಮಾಡ್ಕೊಳ್ಳಿ. ಆವಾಗ ಇದರಲ್ಲಿರುವಂತಹ ಎಣ್ಣೆ ಎಲ್ಲ ಬಿಡುತ್ತೆ. ಎರಡೂ ಕಡೆನೂ ಈ ರೀತಿ ತಿರುಗಿಸ್ತಾ 1-2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಸೌಟಿಂದ ಈ ರೀತಿ ಹಳೆ ಎಣ್ಣೆ ಮತ್ತು ನೀರು ಬಿಡುತ್ತೆ. ಆನಂತರ ಇದನ್ನು ಈ ರೀತಿ ಒಂದು ಟಿಶ್ಯೂನಿಂದ ಒರೆಸ್ಕೊಳ್ಳಿ. ನೋಡಿ ಎಷ್ಟೊಂದು ಎಣ್ಣೆ ಇದೆ ಇದರಲ್ಲಿ ಅಂತ. ಆನಂತರ ಡಿಶ್ ವಾಷರ್ ನೀರಿಂದ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಸೌಟ್ಗಳು ಈ ರೀತಿ ನೀಟಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ತಿಂಗಳಿಗೆ ಒಂದ್ಸಲ ನೀವು ಮಾಡೋದ್ರಿಂದ ಎಲ್ಲ ಸೌಟ್ಗಳು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ಇನ್ನು ಲಾಸ್ಟ್ ಟಿಪ್ ಏನು ಅಂತ ನೋಡೋಣ. ನಾವು ಮಾರ್ಕೆಟಿಂದ ಮೊಟ್ಟೆಗಳು ತಂದಾಗ ಅವು ನೋಡಲಿಕ್ಕೆ ಈ ರೀತಿ ಸ್ವಲ್ಪ ಗಲೀಜಾಗಿರುತ್ತೆ. ಅದ್ರ ಮೇಲೆ ಡಸ್ಟು, ಕೋಳಿಗೆ ಸಂಬಂಧಿಸಿದಂತಹ ಕೆಲವು ಗಲೀಜು ಇರುತ್ತಲ್ವಾ, ನಾವು ಅವುಗಳನ್ನ ಫ್ರಿಜ್ನಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು ಹಾಗೆ ಇಡಬಾರ್ದು. ಫ್ರಿಜ್ನಲ್ಲಿ ನಾವು ಹಣ್ಣು, ತರಕಾರಿ, ಹಾಲು, ಮೊಸರು ಈ ರೀತಿ ಅನೇಕ ಪದಾರ್ಥಗಳನ್ನ ಇಡ್ತಾ ಇರ್ತೀವಿ. ಈ ಕೋಳಿ ಮೊಟ್ಟೆನ ನಾವು ತೊಳಿದೇನೆ ಹಾಗೆ ಫ್ರಿಜ್ನಲ್ಲಿ ಇಟ್ಬಿಟ್ರೆ ಅದ್ರ ಮೇಲಿರುವಂತಹ ವೇಸ್ಟ್ ಕ್ರಿಮಿಗಳಾಗಿ ಮಾರ್ಪಟ್ಟು ಬೇರೆ ಒಂದು ಪದಾರ್ಥದ ಮೇಲೆ ವ್ಯಾಪಿಸುತ್ತೆ. ಅದಕ್ಕಾಗಿ ಫ್ರಿಜ್ನಲ್ಲಿ ಇಟ್ರು ಅಥವಾ ಹೊರಗಡೆ ಇಟ್ರು ಕೂಡ ಒಂದ್ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಳ್ಳಿ. ಸೊ ಫ್ರೆಂಡ್ಸ್, ಇವತ್ತಿನ ಟಿಪ್ ಇಷ್ಟೇ. ಸೊ ನಿಮಗೆ ಇದರಲ್ಲಿ ಯಾವ ಟಿಪ್ ಇಷ್ಟ ಆಯ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ರೀತಿ ಒಳ್ಳೆ ಟಿಪ್ಸ್ ನಿಮಗೋಸ್ಕರ ತೋರಿಸ್ಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.